ತೊಂದರೆ ಇಲ್ಲ, ಹೈಕೋರ್ಟ್ ಜಡ್ಜ್ ಮಕ್ಕಳಿಗೂ ತೊಂದರೆ ಆಗಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಮಕ್ಕಳಿಗೂ ಅವ್ರ ಹೆಂಡತಿ ಮಕ್ಕಳಿಗೆ ಏನು ತೊಂದರೆ ಇಲ್ಲ. ಬೀದಿಲಿ ಓಡಾಡೋ ಮಕ್ಕಳು ಇವತ್ತು ನಮ್ಮ ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಸಾವಿರಾರು ನಾಯಿಗಳು ಕಚ್ಚಿರ್ತಕ್ಕಂಥದ್ದು, ಅದರಿಂದ ಭಾಳ ಪರಿಣಾಮ ಕೆಟ್ಟದಾಗಿರ್ತಕ್ಕಂಥದ್ದು, ತೀರೋಗಿರ್ತಕ್ಕಂಥದ್ದು, ದಿನನಿತ್ಯ ಬೀದಿ ನಾಯಿಗಳು ಕಾಟ ಆಗಿದೆ. ಅದಕ್ಕೆ ನಾವು ಏನು ಕ್ರಮ ಮಾಡಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡಬೇಕಲ್ವಾ, ಯೋಚನೆ ಮಾಡಬೇಕಲ್ವಾ. ನಾನು ಸುಖವಾಗಿದ್ರೆ ಸಾಕ? ಬೀದಿ ನಾಯಿಗಳ ಕಾಟದ ಬಗ್ಗೆ ಕ್ರಮ ಆಗಲೇಬೇಕು. ಅದ್ರ ಬಗ್ಗೆ ಕ್ರಮ ಜೊತೆಗೆ ಬಿರಿಯಾನಿ ಭಾಗ್ಯ ಅದನ್ನ ಈಗ ದಯಮಾಡಿ ಸಭಾಪತಿಗಳೇ, ನಾನು ಇದನ್ನ ಬಹಳ ಗಂಭೀರವಾಗಿ ಸರ್ಕಾರ ಪರಿಗಣಿಸದೇ ಇದ್ರೆ ಪಾಪ ಅಮಾಯಕರಿಗೆ ಬಹಳ ತೊಂದರೆ ಆಗ್ತದೆ. ಯಾವ ಅಧಿಕಾರಿ ಮಕ್ಕಳಿಗೆ ಏನು ತೊಂದರೆ ಆಗೋದಿಲ್ಲ, ಯಾವ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಇದಾರಲ್ಲ ಅವ್ರು ಯಾರ ಮಕ್ಕಳಿಗೂ ತೊಂದರೆ ಆಗಲ್ಲ. ದಯಮಾಡಿ ಅಲ್ಲಿ ಅಮಾಯಕ ಬಸ್ ಇಳಿದು ಮಕ್ಕಳು ಶಾಲೆಗೆ ಹೋಗೋತ್ತಿಗೆ ಬೀದಿ ನಾಯಿಗಳ ಕಾಟ ಇದೆ, ಯಾರು ವಾಕಿಂಗ್ ಮಾಡೋಂಥ ಪರಿಸ್ಥಿತಿ ಇಲ್ಲ. ಇವತ್ತು ಕಬ್ಬನ್ ಪಾರ್ಕ್ ಒಳಗೂ ಭಾಳ ತೊಂದರೆ ಇದೆ. ಇಂಥ ಒಂದು ಪರಿಸ್ಥಿತಿ ಒಳಗಡೆ ನೀವು ಹಾಕಿರಿ, ಒಂದು ಇನ್ನೊಂದು ಪಿಟಿಷನ್ ಹಾಕಿರಿ. ಆವಾಗಿನ ನೀವು ಹೇಳಿದಂತ ಕಾಲದಲ್ಲಿ ನಾಯಿಗಳ ಸಂಖ್ಯೆ ಇತ್ತು, ಇವತ್ತಿಷ್ಟು ಸಂಖ್ಯೆ ಇದೆ. ಆದ್ರಿಂದ ಏನ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜಿ ಕೇಳತಕ್ಕಂಥ ಕೇಳಬಾರ್ದಂತಿಲ್ಲ. ಮನೆ ಸಭಾಪತಿಗಳೇ, ಭೋಜೇಗೌಡ ಅವ್ರದ್ದು ಮೊದಲನೇ ಪ್ರಶ್ನೆ, ನಮ್ಮ ಚಿಕ್ಕಮಗಳೂರು CMCಗೆ ಅಮೌಂಟ್ ಎಷ್ಟು ರಿಲೀಸ್ ಮಾಡಿದ್ದೀರಿ ಅಂತ ಕೇಳಿದ್ದಾರೆ. SFCನಲ್ಲಿ 10 ಕೋಟಿ, 15 ಫೈನಾನ್ಸ್ನಲ್ಲಿ 25 ಕೋಟಿ, ಅಮೃತ್ನಲ್ಲಿ 8 ಕೋಟಿ ಮತ್ತು ನಗರೋತ್ಥಾನ್ನಲ್ಲಿ 40 ಕೋಟಿ ಆಲ್ರೆಡಿ ದುಡ್ಡು ರಿಲೀಸ್ ಆಗಿದೆ. ಮತ್ತು ದುಡ್ಡು ಒಪ್ಪಿದ್ದಾರೆ, ಆದರೂ ಕೆಲಸ ಯಾಕೆ ಡಿಲೇ ಆಗಿದೆ ಅಂತ ಇಲ್ಲ. ಕೆಲಸ ಡಿಲೇ ಯಾಕೆ ಆಗಿದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಒಂದು ಮೀಟಿಂಗ್ ಮಾಡಿ ಇದರಲ್ಲಿ ಯಾರ್ಯಾರು ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆ್ಯಕ್ಷನ್ ಮಾಡ್ತೇನೆ. ಮತ್ತು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದಾರೆ, ಬೀದಿ ನಾಯಿ ಅದ್ರ ಬಗ್ಗೆ ಸೀರಿಯಸ್, ಅದು ಥ್ರೋಟ್ ಸ್ಟೇಟ್ದು ಇಶ್ಯೂ ಇದೆ, ಥ್ರೋಟ್ ಇಂಡಿಯಾ ಅದು ಇಶ್ಯೂ ಇದೆ. ಅದ್ರ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಗಿತ್ತು. ಆದರೂ ಈಗ ಬರೇ ಅವರಿಗೆ ವ್ಯಾಕ್ಸಿನ್ ಕೊಡಬೇಕು ಮತ್ತು ಸರ್ಜರಿ ಮಾಡಬೇಕಂತ ಅವ್ರು ಹೇಳಿದ್ದಾರೆ. ಆದರೂ ನಮ್ಮ ಸ್ಟೇಟ್ನಲ್ಲಿ 2-3 ಸಲ ಟೆಂಡರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಟೆಂಡರ್ ಕಾಪಿ ಕೊಡ್ತೀನಿ ತಮಗೆ. ಇಲ್ಲಿ ನಮ್ಮ ಕರ್ನಾಟಕ